ಭಾರತೀಯ ಜನತಾ ಪಕ್ಷದ ಕೀಳು ಮಟ್ಟದ ರಾಜಕಾರಣವನ್ನು ವಿರೋಧಿಸ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಎಷ್ಟು ಮುಖ್ಯವೋ ವಿರೋಧ ಪಕ್ಷ ಕೂಡ ಅಷ್ಟೇ. ಆದರೆ ವಿರೋಧ ಪಕ್ಷ ಕೂಡ ಜವಾಬ್ದಾರಿಯುತವಾಗಿ, ಕಾನೂನಾತ್ಮಕವಾಗಿ, ಸಂವಿಧಾನಬದ್ಧವಾಗಿ ತನ್ನ ನಡೆ ಇರಬೇಕು ಅಂತ ಹೇಳುವಂಥದ್ದು ಜನರ ಬಯಕೆ. ಅದರಿಂದ ಜನರ ನಿರೀಕ್ಷೆಯನ್ನ ಜನರು ಬಯಸಿದಂತೆ ಹೊರಿಸದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಪ್ರತಿಭಟಿಸಬೇಕಾಗಿರುವಂಥದ್ದು ನಮ್ಮದು ಕೂಡ ಜವಾಬ್ದಾರಿಯಾಗಿರ್ತದೆ. ಮತ್ತು ಜನರಿಗೆ ಸತ್ಯ ಏನಂತ ಹೇಳುವಂಥದ್ದು ಕೂಡ ನಾವು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಇವತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದೆ. ಎಲ್ಲ ಪ್ರತಿಭಟನೆಗಳ ನಂತರ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಈಗ ಮಾತಾಡಬೇಕು ಅಂತೇಳಿ ನಮಗೆ ಕರೆದು ನಾನು ಕೂಡ ಬಂದು ಇರುವಂಥ ವಿಚಾರಗಳನ್ನು ಮುಖ್ಯವಾಗಿ ಹಲವಾರು ಇಲ್ಲಿ ಘಟನೆಗಳು ನಡೆದಿದೆ. ಏನು ಹೊಸದಲ್ಲ, ವಾಲ್ನೂರಿನಲ್ಲಿ ಒಂದು ಅಪಘಾತ ಇದೇ ರೀತಿ ಬಂದರು. ಇವರು ಬಂದು ಇದಲ್ಲ ಅಪಘಾತ ಅಲ್ಲ, ಇದು ಒಂದು ಕೊಲೆ ಅಂತ ಹೇಳಿ ಪೊಲೀಸ್ನವರು ಒತ್ತಡಗೆ ಮಾಡಿದ್ರು ಕೊಲೆ ಪ್ರಕರಣ ದಾಖಲೆ ಮಾಡ್ತಾರೆ. ಇವತ್ತು ಅವ್ರ ಕುಟುಂಬಸ್ಥರು ಅನುಭವಿಸ್ತಾರೆ. ಯಾಕಂದರೆ ಅದು ಅಪಘಾತ ಅಂತ ಹೇಳಿ ನಿಜಾಂಶವನ್ನು ಅವರು ವರದಿ ಮಾಡಿದರೆ ಅವ್ರಿಗೆ ಇನ್ಶೂರೆನ್ಸ್ ಬರ್ತಾರೆ, ಪರಿಹಾರ. ನನಗೆ ಇಲ್ಲ ಎಲ್ಲ ಹೇಳಿಕೆಗಳನ್ನು ಕೇಳಿದ ನಂತರ ಇದು ಅಪಘಾತ ಅಂತ ಹೇಳಿ ಪೊಲೀಸರು ತೀರ್ಮಾನವನ್ನು ತಗೊಂಡು ಇವತ್ತು ಅವರಿಗೆ ಪರಿಹಾರ ಕೊಡಲಿಕ್ಕೆ ನಾವೇ ನಿಲ್ತೀವಿ. ಯಾರು ಇಲ್ಲ. ನಿನ್ನೆ ಕೂಡ ತಾವು ನೋಡಿದ್ವಿ, ಇಲ್ಲಿ ಬಂದರು, ಭಾಷಣ ಮಾಡಿದ್ರು, ಆರ್ಭಟ ಮಾಡಿದ್ರು, ನಾಟಕ ಮಾಡಿದ್ರು, ಹೋದ್ರು. ಇವತ್ತು ಕುಟುಂಬಸ್ಥರ ಜೊತೆ, ಅವರ ಸಂಸಾರದ ಜೊತೆ, ಅವ್ರ ಹೆಂಡತಿ ಮಕ್ಕಳ ಜೊತೆ ಯಾರಿದ್ರು ಏನೇ ಇರಲಿ, ವಿನಯ್ ಸ್ವಾಮಿಯನ್ನವರ ಕುಟುಂಬಸ್ಥರ ಜೊತೆ ಇರುವಂಥದ್ದು ನಮ್ಮ ಧರ್ಮ. ನಾವು ಆ ಕೆಲಸವನ್ನು ಮಾಡ್ತೀವಿ. ಆದರೆ ಪ್ರಶ್ನೆ, ಈ ರೀತಿಯಾದಂಥ ರಾಜಕಾರಣಕ್ಕೆ ನಾವು ಸುಮ್ಮನೆ ಸಾಧ್ಯ ಇಲ್ಲ. ಡೆಮೋಕ್ರಸಿ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ರೆ ಅವರು ಬಳಕೆ ಮಾಡ್ತಾರಂಥ ಭಾಷೆಯನ್ನು ಒಪ್ಪಲಿಕ್ಕೆ ಸಾಧ್ಯ ಇದೆ. ಹಂಸೋ ಈಚೆ ಏನು ಬೇಕಾದ್ರೆ ಮಾತಾಡ್ತಾನೆ ಇರ್ಬೋದು. ಯಾರು ಇವರಲ್ಲ? ಇವರ ನೈತಿಕತೆ ಏನು? ಸಾರ್ವಜನಿಕ ಜೀವನದಲ್ಲಿ ಕೊಡುಗೆ ಏನಿದೆ? ವೈಯಕ್ತಿಕವಾಗಿ ಇವತ್ತು ನನ್ನ ಟ್ರಸ್ಟ್ನಿಂದ ಬಹುಶಃ ಕೋವಿಡ್ ಸಂದರ್ಭದಿಂದ ಹಿಡಿದು ಮಕ್ಕಳಿಗೆ ಕೊಡುವಂಥ ವಿದ್ಯಾರ್ಥಿ ವೇತನದಿಂದ ಹಿಡಿದು ಇವತ್ತು ಬಡವರಿಗೆ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕೊಡ್ತಾ ಇರುವಂಥ ಶೀಟ್ಗಳಿಂದ ಹಿಡಿದು ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಮಾಡ್ತಾ ಇರೋಂಥ ಸಹಾಯ ಅಂತ ಹಿಡಿದು ಕೋಟ್ಯಾಂತರ ರೂಪಾಯಿ ವೈಯಕ್ತಿಕವಾಗಿ. ಏನು ಇವ್ರ ಥರ ನಾನು ರೋಲ್ ಕಾಲ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ? ಊಹಿಸ್ತಿಲ್ಲ. ಏನಿದೆ ಯೋಗ್ಯತೆ ಏನು? ತೋರಿಸ್ತೀವಿ ಒಂದು ಇದರಲ್ಲಿ ಒಬ್ಬರಿಗೆ ಸಹಾಯ ಮಾಡೋದಂತ ಸೋಸ್ತೀವಿ. ಬರೀ ತಪ್ಪಾಳಿಕೆ, ದೌರ್ಜನ್ಯ ಮಾಡಿಕೊಂಡು ತನ್ನ ಜೀವನನ ಸಾಗಿಸಿ ಇದೆ ಅನ್ನೋದನ್ನೆಲ್ಲ ವಿಷವನ್ನ ಕಾರ್ಕೊಂಡು ಬದುಕ್ತಾ ಇರೋ ಅವ್ನು ಬಂದು ಇನ್ನು ನಮ್ಮ ಜಿಲ್ಲೆನಲ್ಲಿ ಏನು ಬೇಕಾದ್ರೆ ಮಾತಾಡ್ಬಿಟ್ಟು ಹೋಗ್ತಾನೆ, ಸುಮ್ಮನೆ ಇರೋಕ್ಕಾಗತ್ತ? ಇದರಿಂದ ಆಕ್ರೋಶಕ್ಕೊಳಗಾಗಿ ನಮ್ಮ ಪಕ್ಷದವರು ಪ್ರತಿಭಟನೆ ಬಿಜೆಪಿಯವರ ಸಂಸ್ಕೃತಿಯ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಪಾಪ ಅವರು ವಿನಯ್ ಸ್ವಾಮಿಯವರು ಅವರ ITC ನಲ್ಲಿ ಕೆಲಸ ಮಾಡ್ತಾ ಇರೋದು. ಅವರ ರಕ್ಷಣೆಗೆ ಅವರು ಹೊಣೆಗಾರಿಕೆ. ಯಾವ ಸಂಘಟನೆ ಜೊತೆ ಅವರು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದು ಸ್ವಾಮಿ ಇದು ಸೈದ್ಧಾಂತಿಕವಾಗಿ ನಾವು ವಿರೋಧಿಸ್ಬೋದು. ಆದರೆ ಒಂದು ಸಂಘಟನೆಗೆ ಅಥವಾ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಅವ್ರ ಜವಾಬ್ದಾರಿ ತಾನೆ. ಅವರ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂಥ ಒತ್ತಡಗಳನ್ನು ಸಹಿಸಕ್ಕಾಗ್ತಾ ಇಲ್ಲ ಅಂತ. ಮತ್ತೆ ಬಹಳ ಮುಖ್ಯವಾಗಿ ಈ ಡೆತ್ ನೋಟ್ ಅಂತ ತಾವುಗಳೆಲ್ಲ ಹೇಳ್ತಾ ಇದ್ದಾರೆ. ಇದು ವಾಟ್ಸ್ಆ್ಯಪ್ನಲ್ಲಿ ಬಂದಿರುವಂಥದ್ದು ಒಂದು ಮೆಸೇಜ್ ಅಂತ ನನಗೆ ಬಂದಿರುವಂಥ ಮಾಹಿತಿ ಮಾಧ್ಯಮಗಳ ಮೂಲಕ. ವಾಟ್ಸ್ಆ್ಯಪ್ನಲ್ಲಿ ಮೆಸೇಜ್ ಬಂದವರು ಯಾರು, ಯಾವಾಗ ಆಗ್ತವರು ಅದೆಲ್ಲ ತನಿಖೆ ಆಗಬೇಕು. ಅವ್ರು ಯಾವತ್ತು ಅವರ ಇದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದೆ ಯಾವಾಗ, ಇದು ಮೆಸೇಜ್ ಬಂದಿರೋದು ಹೊರಗಡೆ ಯಾವಾಗ, ಇದು ನಿಜಾಂಶ ಹೊರಗಡೆ ಬರಲಿ ಅಂತ ನಾನು ಹೇಳ್ತಾ ಇರೋದು. ಇವ್ರು ನಿಜಾಂಶ ಬೇಡ, ಇದರ ಹೆಸರುಗಳು ಹಾಕ್ಕೊಡ್ಬೇಕು, ಈ ತನಿಖೆಯ ದಾರಿ ತಪ್ಪಿಸ್ಬಿಡ್ಬೇಕು. ಇಲ್ಲಿಂದ ಫೋನ್ ಮಾಡ್ತಾರೆ ಒಬ್ರು, ಪಾಪ ಅವ್ರಿಗೆ ಟಿಕೆಟ್ ಕೊಡಲ್ಲ ಬಿಜೆಪಿನವರು. ಮತ್ತೆ ವಿರಾಜಪೇಟೆ ಕ್ಷೇತ್ರದಿಂದ ಯಾಕೆ ಇಷ್ಟು ಓದಾಡ್ತಾ ಇದ್ದಾರೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಬಿಜೆಪಿನಲ್ಲಿ. ಆದರೆ ನನಗೆ ಟಿಕೆಟ್ ಅಂತ ಭಾವಿಸ್ತಾ ಇದ್ದಾರೆ. ಇಂಥವೆಲ್ಲ ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ಬೋದು ಅಂತ ಅವ್ರ ಭಾವನೆ. ಆದರೆ ಅಲ್ಲಿ ಈ ಮಟ್ಟಕ್ಕೆ ಹೋಗ್ಬಾರ್ದು. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮ್ಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಸರ್ಕಾರ ನಮ್ದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ ಮಾಡ್ಬೋದಲ್ಲ. ಯಾವುದಾರೆ ಒಬ್ಬ ಅಧಿಕಾರಿಗಳಿಗೆ, ಪೊಲೀಸ್ನವ್ರಿಗೆ, ಇಲಾಖೆಯವ್ರಿಗೆ ಯಾವುದಾರೆ ಪ್ರಕರಣದಲ್ಲಿ ನಾನು ದೂರವಾಣಿ ಮೂಲಕ ಸಂಪರ್ಕ ಮಾಡಿ, ರಾಜಕೀಯವಾದಂಥ ಪ್ರಕರಣದಲ್ಲಿ
ಸಂಪರ್ಕ ಮಾಡಿ ಒತ್ತಡ ಹಾಕಿದೆ ಅಂದರೆ ಬಹಿರಂಗಪಡಿಸ್ತೀನಿ. ಇವತ್ತು ನಾನು ಕೂಡ ಅದನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀನಿ. ಬಟ್ ಇವರು ಗೂಂಡಾಗರ್ದಿ ಮಾಡ್ತಾ ಇರುವಂಥದ್ದು, ಹೊರಗಡೆಯಿಂದ ಬೆಂಗಳೂರಿಂದ ಬರುವಂಥವ್ರನ್ನ ಶೋಷಣೆ ಮಾಡ್ತಾ ಇರುವಂಥದ್ದು ಪ್ರಕರಣಗಳು ಬಂದಾಗ, ಅತ್ಯಾಚಾರಗಳ ಪ್ರಕರಣಗಳು ಬಂದಾಗ ಸುಮ್ಮನೆ ಇರೋಕ್ಕಾಗುತ್ತಾ? ಆಗ ಪೊಲೀಸ್ನವರು ಇವರ ಒತ್ತಡಕ್ಕೆ ಮಣಿತಾ ಇದ್ದರೆ ನಾವು ಅದರಲ್ಲಿ ಮಧ್ಯಪ್ರವೇಶ ಮಾಡುವಂಥದ್ದು ಸಹಜ, ಅದನ್ನು ಮಾಡೇ ಮಾಡ್ತೀವಿ. ಆದರೆ ರಾಜಕೀಯವಾದಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಮೇಲೆ ಹೇಳುವಂಥ ಅವಹೇಳನಕಾರ ಪೋಸ್ಟ್ಗಳಿರ್ಬೋದು, ಇಂಥ ವಿಚಾರಗಳಲ್ಲಿ ಯಾವುದೇ ಪ್ರಕರಣದಲ್ಲೂ ಕೂಡ ಮಧ್ಯಪ್ರವೇಶ ಮಾಡಲಿಲ್ಲ. ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಾಯಕರಿಗೆ, ಅವರ ಭಾವನೆಗೆ ಧಕ್ಕೆ ಆಗಿದೆ ಅಂತೇಳಿ ನಾವು ಕ್ರಮ ಜರುಗಿಸ್ತೀವಿ. ಅದು ಅವ್ರು ಕ್ರಮ ಜರುಗಿಸಕ್ಕೆ ಹೋದರೂ ಕೂಡ ನಾನು ಮಧ್ಯಪ್ರವೇಶ ಮಾಡಲಿಲ್ಲ. ನನ್ನ ಒಂದು ನೇಚರೇ ಅದು. ನಾನು ಯಾವುದಕ್ಕೂ ಮಧ್ಯ ಅಡ್ಡಪಡಿಸೋದಕ್ಕೆ ಹೋಗೋದು. ಕಾನೂನಿನ ಪ್ರಕಾರ ಏನು ನಡೀತದೆ ನಡೀತದೆ. ಸರ್, ಈಗ ವಿನಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಕಡೆಯ ಒಂದು ಮತ್ತೊಂದು ಏನು ಸಂದೇಶವನ್ನ ಅವರ ತಮ್ಮ ವೈಫ್ಗೆ ಕಳಿಸಿರ್ತಕ್ಕಂಥದ್ದು, ಅದನ್ನ ತುಂಬಾ ಭಾವನಾತ್ಮಕವಾಗಿ ಬರೆದಿದ್ದಾರೆ. ಪೊಲೀಸರ ಕಿರುಕುಳ ಹೇಗಿತ್ತು ಅನ್ನೋದನ್ನು ಕೂಡ ಅದರಲ್ಲಿ ಮತ್ತೊಂದನ್ನು ಕೂಡ ಬರೆದಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಾ? ಪತ್ನಿಗೆ ಕಳಿಸಿರ್ತಕ್ಕಂಥ ಸಂದೇಶ ನೋಡಿದ್ದೀರಾ? ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ತಾರೆ, ತಹಶೀಲ್ದಾರ್ ಕಚೇರಿಗೆ ಬಂದು ಸೈನ್ ಹಾಕಿ ಹೋಗ್ಬೇಕು ಅನ್ನೋದು ಕೂಡ ಜಾಸ್ತಿ ಮಾಡ್ತಾರೆ. ಅವ್ರ ಹೆಂಡತಿಗೆ ಬೇರೆ ಮೆಸೇಜ್, ಗ್ರೂಪ್ಗೆ ಬೇರೆ ಮೆಸೇಜ್. ಯಾವುದು ಎರಡು ಡೆತ್ ನೋಟ್? ಗೊತ್ತಿಲ್ಲ, ನಾನು ನೋಡಿಲ್ಲ. ನೋಡ್ತೀನಿ. ನಿನ್ನೆ ನೀವು ಪ್ರೆಸ್ ಮೀಟ್ ಮಾಡುವಾಗ ಇದೇ ಮುಖ್ಯವಾಗಿ ಆತ್ಮಹತ್ಯೆ ಕಾರಣ ಹಣಗಳೇ ಇರ್ಬೋದು, ಸಾಲದ ವಿಷಯ ಇರ್ಬೋದು ಅಂತ. ಇಲ್ಲ, ನಾನು ಆ ಥರ ಹೇಳಿಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ. ಬಟ್ ನಾನೇನು ಹೇಳ್ತಾ ಇದ್ದೀನಿ, ಈಗ ಅವರ ಸಾವು ಅಪ್ಪಿದ ನಂತರ ಬಂದು ಆರ್ಥಿಕವಾಗಿ ಯಾರೋ ಬೆಂಬಲ ಕೊಟ್ಟರು ವಿಜೇಂದ್ರ ಅಂತ ಹೇಳಿದ್ರು. ಗೊತ್ತಿಲ್ಲ ನನಗೆ, ನೀವೇ ಹೇಳಬೇಕು. ಕೊಟ್ರ ಅವ್ರು ಏನಾರೆ ದುಡ್ಡು ಕೊಟ್ರ ವಿಜೇಂದ್ರ? ವಿಜೇಂದ್ರ ಅವರು ಅದ್ರ ಬದಲು ಇವ್ರಿಗೆ ಮೊದಲೇ ಕೊಟ್ಟಿದ್ರೆ ಬಹುಶಃ ಇದು ಸಂಭವಿಸ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆನ ಹೆಚ್ಚು. ಅದೇ ತನಿಖೆ ಆಗಿದೆ. ಅದೇ ನಾನು ಹೇಳ್ತಾ ಇರೋದು, ಬಿಜೆಪಿನವರಿಂದ ಆಗಿದೆ ಇದು ಕೊಲೆ ಅಂತ ನೀವು ಹೇಳ್ಬೋದು, ಬೇರೆ ಹೇಳ್ಬೋದು. ಆದರೆ ಅವರಿಗೆ ಆಗಿರುವಂಥ ಮಾನಸಿಕ ಖಿನ್ನತೆ ಏನಿದೆ ಅದು ಭಾರತೀಯ ಜನತಾ ಪಕ್ಷದ ಸಂಘಟನೆಯ ವೈಫಲ್ಯ, ವಿಜೇಂದ್ರ ಅವರ ವೈಫಲ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.